ರಾಜುನು ಬುತ್ತಿ ತಗೊಂಡು ಬರ್ತೀನಿ ಅಂತಂದ. ನಾನು ಬರ್ತಾನೆ ಬಿಡು ಅಂತ ಇಷ್ಟೊತ್ತಿಂದ ಕಾಯಕತ್ತೀನಿ. ಬರವಲ್ಲ. ಅದಲ್ದ ಫೋನ್ ಬೇರೆ ನಾಟ್ ರೀಚಬಲ್ ಅಂತ ಬರಕತ್ತೈತಿ. ಏನಾರ ಇಶ್ಯೂ ಆಯ್ತಾ? ನಾನು ಹಂಗೆ ಹೇಳ್ಬಾರ್ದಿತ್ತ ರಾಜುಗ? ತಪ್ಪು ಮಾಡ್ಬಿಟ್ನಾ? ನನಗೆ ಏನು ಮಾಡಬೇಕು ಈ ಸಮಯದಾಗಂತ ಗೊತ್ತಾಗಲಿಲ್ಲ. ಕಾಲ್ ಮಾಡಬಾರ್ದಿತ್ತೇನೋ. ಏನು ಮಾಡಲಿ ಈಗ? ಹೆಂಗೋ ಕೇಳಕ್ಕೆ ಬಂದೀನಿ. ಸರಿ, ಅತ್ತೆಯಾರು ಜ್ಯೂಸ್ ಕುಡಿತೀನಿ ಅಂದಾರ, ತೊಗೊಂಡು ಒಂದು ಫ್ರೂಟು ಸಲಾಡ್ದು ಒಂದು ಬೌಲ್ ತೊಗೊಂಬ ಅಂದಾರ, ಅದು ಒಂದು ತೊಗೊಂಡು ನನಗೂ ಏನಾರ ಜ್ಯೂಸರ ಹಣ್ಣಾರ ತೊಗೊಂಡು ಹೋಗ್ಬಿಡ್ತೀನಿ ಮೇಲೆ. ಇಲ್ಲೇ ಒಂದಿಷ್ಟು ಬಿಸ್ಕೆಟ್ಸು ಅದು. ಬರಲಿಲ್ಲ ಅಂದರೆ ಬರಲಿಲ್ಲ. ಕೇಳಬಾರ್ದಾಗಿತ್ತು ನಾನು, ನಿಜವಾಗ್ಲೂ ಕೇಳಿ ತಪ್ಪು ಮಾಡಿದೆ. ಹೇ ದೇವಿಕಾ ಅಪ್ಪ ಬಂದ್ರಲ್ಲ ರೀ, ಬಂದ್ರಲ್ಲ. ಏನ್ರಿ ನೀವು? ನಿಜವಾಗ್ಲು ಅಲ್ಲ, ಯಾಕಂಗ್ ಸ್ವಿಚ್ ಆಫ್ ಮಾಡ್ತೀರಿ? ಎಟ್ಲೀಸ್ಟ್ ಸೈಲೆಂಟ್ ಆದ್ರೂ ಮಾಡ್ರಿ. ನಾ ಫೋನ್ ಮಾಡಿದ್ದಾದ್ರೂ ಗೊತ್ತಾಗುತ್ತಾ? ಹಂಗೆ ಸ್ವಿಚ್ ಆಫ್ ಮಾಡಿಟ್ಕೊಂಡ್ರ ಈಗ ನೋಡ್ರಿ, ಈಗ ಅತ್ತೇರಿಗೆ ಎಷ್ಟು ಕಷ್ಟ ಆಗೈತಿ. ಏನಾತ ಹೋಗ? ನಾನು ನಿನ್ನ ಮೆಸೇಜ್ ನೋಡಿದೆ. ಮೊದಲು ದವಾಖಾನೆಗೆ ಅದೇ ಅಲ್ಲ, ಈ ಥರ ದವಾಖಾನೆ ಅಂದೆಲ್ಲ ನೋಡಿದ ತಕ್ಷಣ ಓಡ್ ಬಂದೆ ಸ್ವಿಚ್ ಆನ್ ಮಾಡಿ. ಏನಾಯ್ತು? ಏನೋ ರೀ, ಊಟ ಮಾಡೋಣ ಕೈ ತಕೊಂಬರ್ರಿ ಅಂದೆ. ಒಳಗೆ ಹೋದ್ರ ಕಾಲು ಜಾರಿ, ಅದು ಅಂದ್ರೆ ಬಚ್ಚಲ್ದಾಗ ಬಿದ್ದಿಲ್ಲ, ಮ್ಯಾಟ್ ಮೇಲೆ ಕಾಲಿಟ್ಟಾರ, ಮ್ಯಾಟ್ ಜಾರೈತ್ ಕಾಣ್ತೈತಿ, ಬಿದ್ದುಬಿಟ್ರು. ಬಿದ್ದದ್ದು ಕರ್ಕೊಂಡು ಅಲ್ಲೇ ಹೋದ್ವಿ. ಅವರು ಏನೇ ಮಾಡಿದ್ರು ಅಲ್ಲ ಅಂತಾರ. ಕೊಪ್ಪಳಕ್ಕೆ ಹೋಗೋದು ಬೇಡ ಅಂತಾರ. ಯಾಕಂಗ? ಏನ ಬಿಡು, ಹೇಳು ಏನಾಯ್ತು? ಎಷ್ಟು ಹೇಳಿದ್ರು ಕೇಳಿಲ್ಲ. ಮತ್ತು ನಾನು ಹುಬ್ಳಿ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡು ಬಂದು ದವಾಖಾನೆಗೆ ಹಾಕಿವಿ. ಪುಣ್ಯಕ್ಕೆ ಯಾವುದೋ ಬೆನ್ನು ಹೊರಿಗಾಗಲಿ ಅದಕ್ಕೂ ಹೇಟ್ ಬಿದ್ದಿಲ್ಲ, ಏನೂ ಜಾಸ್ತಿ ಪೆಟ್ಟಾಗಿಲ್ಲ, ಸ್ವಲ್ಪ ನೋವು ಆಗೈತಿ. ಅದು ಬಿದ್ದು ಬಾರಾಶಿ ಬಿದ್ದಾರಲ್ಲ ಸೊಂಟದ ಹತ್ರ, ಅಲ್ಲೊಂಚೂರು ರಕ್ತ ಮಂಜಿಗಡ್ದಂಗೆ ಆಗೈತಿ. ಎಲ್ಲ ಸ್ಕ್ಯಾನು, ಎಕ್ಸ್ರೇ ಎಲ್ಲ ಮಾಡಿದ್ರು. ಅಷ್ಟು ರಕ್ತ ಕಟ್ಟದಂಗೆ ಆಗೈತಲ್ಲ, ಅದನ್ನ ಇನ್ನೊಂದು 3 ದಿನ ಬಿಟ್ಟು ಸಿರಂಜ್ ಹಾಕಿ ಅದು ಕೆಟ್ಟ ರಕ್ತ ತೆಗೆದು ಬ್ಯಾಂಡೇಜ್ ಆಗಿ ಕಳಿಸ್ತಾರಂತ. ಅಲ್ಲಿವರೆಗೂ ಇರಲಿ ಅಂತ ಹೇಳಿದ್ರು. ಓ, ಇಷ್ಟೆಲ್ಲ ಆಗ್ಬಿಡ್ತಾ? ಹ್ಞೂ ರೀ, ಇಷ್ಟೆಲ್ಲ ಆಯ್ತು. ಸಿಂಚು ನೋಡಿದ್ರೆ ಪ್ರತಿ ಒಂದು ನಿಮಿಷಕ್ಕೂ ಹಸಿವಾಗೈತಿ, ಅದು ಬೇಕು ಇದು ಬೇಕು ಅಂತಾಳ. ಯಾಕಂದ್ರೆ ಹೊರಗೆ ನೋಡ್ತಾಳಲ್ಲಿ, ಇಲ್ಲೆಲ್ಲ ವೆರೈಟಿ ಅಂಗಡಿ ಅವನ್ನ ಆ ಜ್ಯೂಸು ಈ ಹಣ್ಣು ಅಂತಾಳ. ನಾ ಪ್ರತಿ ಸರಿನೂ ಅತ್ತೆಯರನ್ನ ಬಿಟ್ಟು ಬರಬೇಕು. ಆಮೇಲೆ ಇನ್ನೊಂದು ವಿಷಯ ಹೆಂಗ್ ಗೊತ್ತಾ? ಏನು? ನಿಮ್ಮನ್ನ ಅಲ್ಲಿ ಮುಂದೊಂದು ಹೋಟ್ಲ್ ಐತಲ್ಲ, ದೊಡ್ಡದು ರೆಸ್ಟೋರೆಂಟ್, ಅಲ್ಲಿ ನೋಡ್ದೆ ನಾನು. ಯಾವ್ದ ಲೇಡಿ ಜೊತೆ ಹೊಂಟಿದ್ರಿ? ಯಾರಕಿ? ಓ, ಅವರು ನಮ್ಮ ಕ್ಲೈಂಟ್. ಅವ್ರದ್ದು ಹೋಟ್ಲೇ ಅದು. ಅದ ಲೇಡಿ ಓನರ್ ಅವರು. ಓ ಹೌದಾ? ಅದೇ ನಾನು ಅನ್ಕೊಂಡೆ ಕ್ಲೈಂಟು ಇಲ್ಲ ಅಂದ್ರೆ ಅಸಿಸ್ಟೆಂಟ್ ಇರಬೇಕು ಅಂತ. ಕೈಯಾಗ ಬೇರೆ ಪಾಪು ಇತ್ತಲ್ಲ. ಆಮೇಲೆ ಫ್ರಂಟ್ ಸೀಟಿಗೆ ಕೂತ್ರು ನಿಮ್ಮ ಪಕ್ಕ. ಪಾಪ, ಅವ್ರದ್ದು ಕಾರ್ ಅದಾವಲ್ಲ, ಅವ್ರಿಗೆ ಫ್ರಂಟ್ ಸೀಟಿಗೆ ಕೂತು ರೂಢಿ ಐತಾ, ಹಂಗೆ ಕೂತಿರ್ಬೇಕು. ನನಗೂ ಲಕ್ಷ್ಯ ಇಲ್ಲ ನೋಡು. ಅಂದ್ರೆ ನಾವು ಅವ್ರದ್ದು ಇನ್ನೂ ಒಂದು ಹೋಟ್ಲ್ ಐತಿ, ಅಲ್ಲಿ ಏನೋ ಕೆಲಸ ಇತ್ತು ಅಂತೇಳಿ ಹೋಗ್ಬೇಕಾಗಿತ್ತು. ಹಾಗಾಗಿ ನನ್ನ ಕಾರ್ ಇತ್ತಲ್ಲ, ಆ ಮಗು ಇದ್ದಿದ್ದಕ್ಕೆ ಅವ್ರು ಡ್ರೈವ್ ಮಾಡಲಿಲ್ಲ, ಇಲ್ಲ ಅವ್ರ ಕಾರ್ನಾಗ ಕರ್ಕೊಂಡು ಹೋಗ್ತಿದ್ರು. ಅದು ಮಗು ಬೇರೆ ಸಾಂದಲ್ಲ, ಹಾಗಾಗಿ ನಾನು ಕರ್ಕೊಂಡೋದೆ. ತಪ್ಪು ತಿಳ್ಕೊಬೇಡ. ಅಯ್ಯೋ ಛೇ, ಇಲ್ಲಪ್ಪ, ನಾನೇನು ಆ ಥರ ತಪ್ಪು ತಿಳ್ಕೊಳ್ಳಿಲ್ಲ. ಅದ ಅನ್ಕೊಂಡೆ ಅಷ್ಟ. ಕ್ಲೈಂಟ್ ಇರಬೇಕು ಒಂದು, ಇಲ್ಲ ಯಾರು ನಿಮ್ಮ ಕೈಯಾಗ ಕೆಲಸ ಮಾಡೋ ಅಸಿಸ್ಟೆಂಟ್ ಇರಬೇಕು ಅಂತ ಅನ್ಕೊಂಡೆ. ಏನು ಹತ್ರ ಇಶ್ಯೂನ ಅವ್ರದ್ದು? ಅವರೇನಾ ಕ್ಲೈಂಟ್ ನೀವು ಹೇಳಿದ್ದು? ಇದೇ ಹೋಟ್ಲ್ ಅವರ? ಅಯ್ಯೋ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಅದು ಬಿಡು. ಅವು ಹೆಂಗದಾಳ? ನಡಿ ಮೊದಲು ಅವನ ಹತ್ರ ಹೋಗೋಣ. ಬರ್ರಿ ಹೋಗೋಣ. ಪಾಪ ಅತ್ತಿಯರಂತರೂ ಹೊಟ್ಟೆ ಸಮಾಧಾನ ಮಲ್ಕೊಳಕ ತಯಾರಿಲ್ಲ. 1-2 ನಿಮಿಷ ಮಲಗಿದ್ರೆ ಎಲ್ಲದೇವ ನೀನು ಅಂತಾರ. ಪಾಪ ಭಾಳ ಅಂದ್ರೆ ಭಾಳ ಗಾಬರಿ ಆಗ್ಬಿಟ್ಟಾರೆ ಅತ್ತಿಯರು. ನೀವು ಇಲ್ಲ, ನನಗೂ ಏನೂ ಗೊತ್ತಾಗ್ತಿಲ್ಲ, ಹೆಂಗೆ ಹ್ಯಾಂಡಲ್ ಮಾಡಿದ್ನೋ ಏನೋ. ಅಪ್ಪನ ಕರಿಯೋಣ ಅಂದ್ರೆ ಅವನ ಹತ್ರ ಒಬ್ರು ಯಾರಾದ್ರೂ ಇರಲೇಬೇಕು. ಅದಕ್ಕೆ ನಾನು ಒಂದು ಏನು ಮಾಡ್ದಿ? ರಾಜುಗೆ ಫೋನ್ ಮಾಡಿ ಬಾ ಅಂತ ಹೇಳ್ದೆ. ಅವನಿಗೋಸ್ಕರ ನಾ ಕಾಯಕತ್ತಿದ್ದೆ ಆ್ಯಕ್ಚುಲಿ. ದೇವಿಕಾ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಏನು ದೇವಿಕಾ ಇದು? ನಾನು ಹಿಂಗೆ ಹೇಳಿದ್ನಲ್ಲ, ಅವ್ನ ನಂಬರ್ ಹೆಂಗೆ ಸೇವ್ ಮಾಡ್ಕೊಂಡಿ ನೀನು? ಡಿಲೀಟ್ ಮಾಡ ಮೊದಲು ಆ ನಂಬರ್ನ. ಅವ ಏನಾರು ಈಗ ಬಂದ್ರೆ ಮಾತ್ರ ನಾ ಸುಮ್ಮನಿರಲ್ಲ ನೋಡಿ, ಹೇಳ್ತೀನಿ ದೇವಿಕಾ. ನೀ ನಂಗೆಲ್ಲ ಹೇಳಿದಿ, ನೀವು ಓಪನ್ ಆಗಿ ಮಾತಾಡಿ ಅನ್ನೋಕೆ ನನಗಿಷ್ಟ ಆದಿ. ಹಂಗಂತೇಳಿ ನೀನು ಇನ್ನೂ ಒಂದ್ಸತಿ ಟಚ್ನಾಗಿದ್ರ ಸುಮ್ಮನೆ ಇರಕ್ಕೆ ನಾನು ಗಂಡ್ಸ್ ಮಾಡಿಯ ಬೇರೆ ಏನ್ರ ಮಾಡಿಯ ನೀ ನನ್ನನ್ನು? ಅಯ್ಯೋ ಕೂಲ್ರಿ, ನಾನು ಆ ಥರ ದೃಷ್ಟಿಯಿಂದ ಕಾಲ್ ಮಾಡಲಿಲ್ಲ. ಇಲ್ಲೇ ಕೊಪ್ಪಳದಾಗ ಇರ್ತಾನಲ್ಲ, ಸಹಾಯ ಆಗುತ್ತಾ ಅಂತ ಹೇಳಿ. ಬಾಯ್ ಮುಚ್ಚು ಸಾಕು. ಅಯ್ಯೋ ರೀ, ಅಲ್ಲ ಅದು
ನಂಗೇನು ಮಾತಾಡಬೇಡ. ನಿಮ್ಮ ಮೇಲೆ ಹೋಗು ಅವನ ಹತ್ರ, ನಾ ಬರ್ತೀನಿ. ಈಗೇನು ಊಟ ತರಬೇಕಾ? ಏನಕ್ಕೆ ಅಮ್ಮ ಬೇಕತ್ ನಿನಗ? ಹಾಂ, ಒಂದ್ ನಿಮಿಷ ನನ್ನ ನೋಡ್ರಿ ಇಲ್ಲಿ. ನಾವೆಲ್ಲ ಮಾತಾಡಿದ್ ಹೌದಿಲ್ಲ? ನಾವೆಲ್ಲ ಮಾತಾಡಿದ್ಮೇಲೂ ಅವನ ಬಗ್ಗೆ ನೀನು ಮಾತಾಡಬಾರ್ದು, ನಿನ್ನ ಪಾಸ್ಟ್ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ನೀವು ಫೋನ್ ಮಾಡ್ದಿ ಅಂತ ಕೇಳಕತ್ತೀನಿ ನಾನು. ಸಾರಿ ಅಂದ್ರ ನಂಗೆ ಎಷ್ಟು ನೋವಾಗತ್ತದ ಗೊತ್ತೇನು? ನೋಡ್ರಿ, ಎಲ್ಲ ಆಗಿದ್ದ ನಿಮ್ಮಿಂದ. ನೀವೇನೋ ಫೋನ್ ಸ್ವಿಚ್ ಆಫ್ ಮಾಡಬೇಕು, ನೀವೇನೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರಿ ಹೇಳ್ರಿ. ಅಟ್ಲೀಸ್ಟ್ ಫೋನ್ ಆನ್ ಇದ್ರೆ ನಾ ಮೆಸೇಜ್ ಆದ್ರೂ ಮಾಡ್ತಿದ್ನಿಲ್ಲ. ನೀವು ಅದನ್ನ ನೋಡಿ ಬರ್ಬೋದಿತ್ತಾ? ಪೂರ ಒಂದಿನ ಆದ್ಮೇಲೆ ಬಂದಿರಿ ಇವತ್ತು ನೀವು. ಅದಾದ್ರೂ ನಿಮ್ಗೆ ಗೊತ್ತಾಯ್ತಾನ? ನೋಡು, ನಾ ಬೇಕಂತ ಮಾಡಿಲ್ಲ, ನಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ನಾನು ಅವಗೂ ಹೇಳಿದ್ದೆ ಎಲ್ಲ ವಿಷಯನೂ. ಸ್ವಿಚ್ ಆಫ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಕೇಳಕತ್ತೀನಿ. ಮಾಡಿದ್ದೆಲ್ಲ ನೀವು, ನನ್ನ ಮೇಲೆ ರೇಗಾಡ್ಬೇಡ್ರಿ ಈಗ. ಸರಿ ಆಯಿತು, ಇವಾಗ ಇಷ್ಟಕ್ಕೆ ಮುಗಿಸ್ಬಿಡು. ಅವ್ನು ಫೋನ್ ಮಾಡಿ ಬರ್ಬೇಡ ಅಂತ ಹೇಳು. ನೋಡ್ರಿ, ಮಾಡೋ ತಪ್ಪೆಲ್ಲ ಮಾಡಿ ನನ್ನ ಮೇಲೆ ಹಾಕ್ಬೇಡ್ರಿ ನೀವು ಸ್ವಿಚ್ ಆಫ್ ಮಾಡಲಿಲ್ಲ ಅಂದಿದ್ರೆ ನನ್ನ ಸಹಾಯಕ್ಕೋಸ್ಕರ ನಾನು ರಾಜುನ ಕೇಳ್ತಾನೆ ಇದ್ದಿದ್ದಿಲ್ಲ, ಫೋನು ಮಾಡ್ತಿದ್ದಿಲ್ಲ. ನಾನೇನು ಅವನು ಬೇಡ ಅಂತ ಹೇಳಿ ಫೋನ್ ಮಾಡಲಿ? ಅವನ ನೋಡ್ರಿ, ನಿನ್ನೆ ಫೋನ್ ಮಾಡಿ ನಿನ್ನೆ ಬಾ ಅಂತ ಹೇಳಿನಿ, ಬಂದಿಲ್ಲ. ಇವತ್ತು ಬೆಳಗ್ಗೆ 11 ಗಂಟೆ, ಏನೂ ಇಲ್ಲ. ನಿನ್ನಿಂದ ಹಿಂಗೆ ನಿಂತೀನಿ. ಹೆಂಗದಿ ನೋಡ್ರಿ, ಇಲ್ಲಿ ಸ್ನಾನ ಇಲ್ಲ, ಊಟ ಇಲ್ಲ, ಚಂದಾಗ ನೀರಿಲ್ಲ ಕುಡಿಯಾಕ. ಹೆಂಗದಿ ನೋಡ್ರಿ, ಇಲ್ಲಿ ಎಷ್ಟು ಹುಲಸಾಗಿ ನೋಡ್ರಿ ನಾನು. ನಾರಕತ್ತೈತಿ ನನ್ನ ಮೈ ಸ್ನಾನ ಮಾಡ್ಲಾರ್ದಕ್ಕ. ಮೊದ್ಲ ಬ್ಯಾಸ್ಗಿ ಮ್ಯಾಗ ಹತ್ತು ಕೆಳಗಿಲಿ, ಅಲ್ಲೋಗು ಇಲ್ಲೋಗು, ನೋಡ್ರಿ ಹೆಂಗದಿ ನಾನು. ಸರಿ, ನಂದೇ ತಪ್ಪು ಆಯ್ತಾ? ಅವು ಬರಲ್ಲಲ್ಲ, ಅಷ್ಟೇ ಸಾಕು. ನಡಿ ಮೇಲೆ ಹೋಗೋಣ. ಸಾರಿ, ನಾನು ರೇಗಾಡಬಾರ್ದಿತ್ತು. ನನಗಿಷ್ಟ ಆಗಲ್ಲ ದೇವಿಕಾ, ನಂಗೆ ಇಷ್ಟ ಆಗಲ್ಲ. ಎಲ್ಲ ಹೇಳಿ ಅಂತ ಇಷ್ಟಪಟ್ಟೀನಿ, ಹಂಗಂತೇಳಿ ಎಲ್ಲ ಹೇಳಿ ಅವ್ನು ಭೇಟಿ ಆಗೋದು, ಅವ್ನ ಜೊತೆಗೆ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಇದು ಇಲ್ಲಿಗೆ ಕಟ್ಟಾಕಬೇಕು, ಇದೇ ಲಾಸ್ಟು. ಅವ್ನ ನಂಬರ್ ಡಿಲೀಟ್ ಮಾಡು. ನಾನು ನಿನ್ನ ನಂಬರೇ ಚೇಂಜ್ ಮಾಡ್ತೀನಿ. ನಾನು ಇವತ್ತ ಬೇರೆ ನಂಬರ್ ತಂದು ಕೊಡ್ತೀನಿ, ಅದು ಒಂದೇ ಇಟ್ಕೊ. ಯಾವ ಕಾಂಟ್ಯಾಕ್ಟ್ಸು ನೀವು ಸೇವ್ ಮಾಡ್ಕೋಬೇಡ, ಎಕ್ಸೆಪ್ಟ್ ನಂದು, ಅವೊಂದು ಬಿಟ್ಟು. ಸರಿ, ನೀವು ಅಷ್ಟೇ. ಇನ್ಮೇಲೆ ಕೆಲಸ ಅಂತ ಹೋದ್ರ ಮನೆ ಕಡೆನೂ ಲಕ್ಷ್ಯ ಇರಲಿ. ನಿಮಗೆ ಮಗಳು, ತಾಯಿ, ಹೆಂಡತಿ ಎಲ್ಲರೂ ಅದಾರ. ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಲ್ರಿ. ನಿಮಗೆ ಅದಷ್ಟು ಅನಿಸ್ಲಿಲ್ಲ? ಒಬ್ಬಕ್ಕೆ ಹೆಂಗೆ ಹ್ಯಾಂಡಲ್ ಮಾಡ್ತಾಳೆ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಅಂತೇಳಿ ತಪ್ಪೆಲ್ಲ ನಿಮ್ದಿಟ್ಕೊಂಡು ನನಗೆ ಬೈದಾಡೋದು ಮತ್ತೆ ಮೇಲೆ. ಓಕೆ, ಕೂಲ್, ಬಾ ಮೇಲೆ ಹೋಗೋಣ. ನಂದು ಸಾರಿ ಆಯ್ತಾ? ನಂದು ಸಾರಿ, ಬರ್ರಿ ಹೋಗೋಣ. ನಂದೇ ತಪ್ಪಾಗ್ತಿದೆ ಆ್ಯಕ್ಚುಲಿ. ನಾ ಸ್ವಿಚ್ ಆಫ್ ಮಾಡಬಾರ್ದಾಗಿತ್ತು. ಆಕೇನು ಫೋನ್ ಮಾಡಿ ಹಿಂಗಾಗಿದ್ರೆ ಏನಾಗ್ತಿತ್ತು? ಮಾತಾಡ್ಬೋದಿತ್ತು. ತಪ್ಪು ಮಾಡಿಬಿಟ್ಟೆ, ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ. ಬನ್ನಿ. ಹಾಂ ಅವ್ವ, ಹೆಂಗದಿಬೆ? ಅದೇ ನೋಡಪ್ಪ, ಆರಾಮದೀನಿ. ಬಂದೆ ಬಾ, ಆರಾಮಾಗೈತೀಗ. ಡಾಕ್ಟ್ರ್ ಏನಂದ್ರೆ ಏನು ಹೊಂದಿದ್ದು, ನೀನು ಕೇಳ್ಕೊಂಬರಪ್ಪ. ಪಾಪ ಸುಳ್ಳು ಹೇಳ್ಬಾರ್ದು, ದೇವಿಕಾ ಒಂದು ಪೂರ ದಿನ ನನ್ನನ್ನು ಸಣ್ಣ ಹುಡುಗಿ ಜೋಪಾನ ಮಾಡ್ದಂಗೆ ಮಾಡ್ಕೊಂಡ್ಲಪ್ಪ. ಅಯ್ಯಯ್ಯೋ, ಸಿಂಚು ಅಲ್ಲೇ ಮಕ್ಕೊಬಿಟ್ಟಾಳ? ಅಲ್ಲಿ ಮಕ್ಕೊಂಡಿದ್ಲ ಆ ಕಡೆಗೆ. ನಿನ್ನೆ ರಾತ್ರಿ ವಾಡಿಗೆ ಶಿಫ್ಟ್ ಮಾಡ್ಯಾರ, ಹಾಗಾಗಿ ಸರಿ ಹೋತ್ವಾ. ಇಲ್ಲ ಅಂದಿದ್ರೆ ಪಾಪ ಹುಡುಗಿ ಮಕ್ಕೊಳಕ್ಕೂ ಜಾಗಕ್ಕಿದ್ದಿಲ್ಲ, ಏನೂ ಇಲ್ಲ. ಆ ಕಡೆ ಮಕ್ಕೊಂಡಿದ್ಲ, ಮತ್ತು ಎದ್ದು ಯಾಕೆ ಇದು ಮಾಡ್ದಂಗೆ ಮಾಡಿದ್ಲು. ಇಲ್ಲೇ ಬಾರವ ಅಂದೆ, ಇಲ್ಲೇ ಬಂದು ಮಕ್ಕೊಂಡ್ಲು. ಈಕೆ ಹೊರಗೆ ಹೋದ್ಲಲ್ಲ, ಮತ್ತೇನು ತಿನ್ನಕ್ಕೆ ತರ್ತೀನಿ ಅಂತಂದು. ಮತ್ತು ಇನ್ನೂ ನೀನು ಬರಲಿಲ್ಲ, ರಾತ್ರಿಯಾಗಿ ಬೆಳಗಾದ್ರೂ ಅದಕ್ಕೆ ನನಗೂ ಒಂದಿಟ್ಟು ಹೆದರಿಕೆ ಆಗಿತ್ತಪ್ಪ. ಅವ್ವ, ಇಡ್ಲಿ ತಿಂತೀಯಲ್ಲ? ಡಾಕ್ಟರ್ ತಿನ್ನಂದಾರನವ ದೇವಿಕಾ? ಹೂರಿ ಅತ್ತೀರ, ಊಟ ಮಾಡಂದಾರಿ. ಹ್ಞೂ ತೊಗೊಂಬಾರಪ್ಪ, ಎಲ್ಲರಿಗೂ ತಂದುಬಿಡು. ಮತ್ತು ವಾಡ ಈ ತಿಂಗು ಈಕೆ ಜಕ ಮಾಡಲಿ. ನೀನೊಂದಿಟ್ಟು ನನ್ನ ಜೊತೆಗಿರು. ಎಲ್ಲೂ ಹೋಗ್ಬೇಡ ಒಂದು 2 ದಿನ. ಇಲ್ಲವಾ, ಎಲ್ಲೂ ಹೋಗಲ್ಲ, ನಿನ್ನ ಜೊತೆಗೆ ಇರ್ತೀನಿ. ನೀ ಆರಾಮಾಗಿ ಮೊದ್ಲ, ಆಮೇಲೆ ಎಲ್ಲರೂ ಹೋಗ್ತೀನಿ, ಏನಾರು ಮಾಡ್ತೀನಿ. ಪಾಪ ನೀನು ಹೆಂಡತಿ ಕರೆನ ಎಷ್ಟು ಒಳ್ಳೆಕಪ್ಪ. ಒಂದು ಇಟ್ಟು ಬೇಸರ ಮಾಡ್ಕೊಳ್ಳಿಲ್ಲ, ಹಿಂಗೆ ಓಡಾಡೋಡೊಬ್ಬೇಕೆ. ನನಗೆ ಅಯ್ಯೋ ಅನಿಸ್ಬಿಡ್ತಾಕೆ ಓಡಾಡೋದು ನೋಡಿ. ಸಾರಿ ದೇವಿಕಾ, ಭಾಳ ಥ್ಯಾಂಕ್ಸ್. ನಮ್ಮ ಅವ್ವನ ಭಾಳ ಚೆಂದ ನೋಡ್ಕೊಂಡು ಅಂತ. ರೀ, ನನ್ನ ಕರ್ತವ್ಯ ರೀ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡೀನಿ, ಏನಾಗುತ್ತೋ ಅದನ್ನು ಮಾಡೀನಿ. ನಾ ಮೊದಲು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಬಟ್ಟೆ ಗಿಟ್ಟಿ ಏನೂ ತಂದಿಲ್ಲಲ್ಲ, ನಾ ಸಿಂಚುನೂ ಕರ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ಹತ್ತಿ ಹರತ್ರಿ ರೀ. ನಾನೇನು ಮಾಡ್ತೀನಿ ಅಂದ್ರೆ, ಅಲ್ಲೇ ಸಿಂಚುಗೂ ಏನಾರು ತಿನ್ನಿಸ್ಕೊಂಡು ಬಸ್ ಹತ್ಕೊಂಡು ಹೋಗಿ ಜಕ ಮಾಡ್ಕೊಂಡು ಒಂದಿಷ್ಟು ಬಟ್ಟೆ ಗಿಟ್ಟಿ ತೊಗೊಂಡು ಬರ್ತೀನಿ. ನಾನು ಇಲ್ಲೇ ಇರ್ತೀನಿ ಅತ್ತಿಯರ ಜೊತೆಗೇನೆ. 3 ದಿನ ಇಲ್ಲೇ ಇರಬೇಕು ಅಂತ ಹೇಳಾರ. ನೀವು ಆಮೇಲೆ ಬೇಕಾದ್ರೆ ಹೋಗಿ ನಿಮ್ಮ ಬಟ್ಟೆ ಗಿಟ್ಟಿ ತರುವಂತ್ರಿ ಅಂತ. ನಿಮ್ಮೂ ತಂದುಬಿಡ್ಲೇನ? ಬೇಡ, ಒಂದು ಕೆಲಸ ಮಾಡು. ಮಗು ಇರೋ ಚಲೋ ಅಲ್ಲ ಹಾಸ್ಪಿಟಲ್ನಾಗ, ನಾ ಎಲ್ಲ ಅವ್ನು ನೋಡ್ಕೋತೀನಿ. ನೀ ಅಲ್ಲೇ ಇರು, ನಾ ಹೇಳ್ತೀನಿ. ಅವಾಗ ನೀ ಬೇಕಾದ್ರೆ ಬರುವಂತೆ ಅಂತ ಕರ್ಕೊಂಡು ಹೋಗಿ ಸಿಂಚುನ. ಮಕ್ಕಳು ಹಾಸ್ಪಿಟ್ಲ್ ಒಳಗೆ ಇರೋ ಚಲೋ ಅಲ್ಲ. ನಾನೇ ಇರ್ತಿದ್ನಲ್ಲ ಪಾಪ, ನಿಮಗೆ ಇಲ್ಲಿರಕ್ಕೆ ಸರಿ ಹೋಗುತ್ತೋ ಇಲ್ಲೋ. ಬೇಡವ, ಅವನ ಇರಲಿ ತಾಯಿ. ನೀ ಜಗ್ಗ ಟಯರ್ಡ್ ಆಗಿದ್ದಿ, ಹೋಗಿ ಆರಾಮನೆ ಮಕ್ಕೋ 1-2 ತಾಸು. ಈಕಿನೂ ಕರ್ಕೊಂಡು ಹೋಗು. ಅವ ನೋಡ್ಕೊತಾನ. ಆಮೇಲೆ ಬೇಕಾರೆ ರಾತ್ರಿ ಅವ ಇರ್ತಾನ, ಹಗ್ಲತ್ ನೀರುವಂತೆ ಅಂತ. ಏನು ಹಂಗೆ ಮಾಡುವಂತೆ ಅಂತ. ಒಂದು 3 ದಿನದ ಮಟ್ಟಕ್ಕಲ್ಲ.
ಸರಿ ರೀ ಅತ್ತೀರ ಹಂಗೆ ಮಾಡ್ತೀನಿ ರೀ. ಸರಿ ಆಕಿ ನೆಬಸ್ಕೊಂಡು ಕರ್ಕೊಂಡು ನಡಿ. ಸಿಂಚು ಸಿಂಚು ಎದ್ದೇಳಮ್ಮ, ನೀವು ಮನೆಗೆ ಹೋಗಿ ಬರ್ರಿ ಅಮ್ಮನ ಜೊತೆಗೆ. ಸಿಂಚು ಇಲ್ಲೇ ಇರಲಿ, ನೀವು ಹೋಗು, ನಾನು ಆಕಿಗೆ ಏನು ತಂದು ತಿನ್ನಿಸ್ತೀನಿ. ಈಗ ನೀ ಬರ್ತೀಯಲ್ಲ ರಾತ್ರಿ ನಾನೇ ಇರ್ತೀನಿ, ಅವಾಗ ಬೇಕಾದ್ರೆ ಒಂದು ಸ್ವಲ್ಪ ಏನಾರ ಬುತ್ತಿ ತೊಗೊಂಡು ಬಾ. ನೀ ಹೋಗೋ ಮುಂದಾಗ ರಾತ್ರಿ ಕರ್ಕೊಂಡು ಹೋಗುವಂತೆ ಅಂತ. ಸ್ನಾನ ಮಾಡ್ಕೊಂಬಂದ್ಬಿಡು ನೀನು, ನಾಷ್ಟ ಇಷ್ಟ ಮಾಡಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಸಾಯಂಕಾಲ ಒಂದು 8 ಗಂಟೆಗೆ ಹಂಗೆ ಬಾ. ಆಮೇಲೆ ಮತ್ತೆ ನೀವು ಹೋಗ್ಬಿಡುವಂತೆ ಅಂತ. ಏನು ಮಾತಾಡಕತ್ತಿಲ್ಲ ನೀನು? 8 ಗಂಟೆಗೆ ಬಂದ್ರೆ ಹೆಂಗೆ ಹೋಗ್ಬೇಕು ವಾಪಸ್? ಈಗ ನಾಷ್ಟ ಗಿಷ್ಟ ಮಾಡ್ಕೊಂಡು ಬರಲಿ, ರಾತ್ರಿ ಹೋಗಿ ರೆಸ್ಟ್ ಮಾಡೋಳಕ ಹುಡುಗಿ ಕರ್ಕೊಂಡು ನೀವು ಹೋಗುವತ್ತೀವಿ ಈಗ. ಅಲ್ಲ ಇರ್ತಿದ್ನಲ್ರಿ ಅತ್ತಿಯರ, ಇಲ್ಲೇ ಸ್ನಾನ ಮಾಡಿ ಇವ ಬಟ್ಟೆ ಹಾಕೊಳ್ಳೇನ್ರಿ? ಬೇಡವಾ ಬೇಡ, ನಾನು ಎಲ್ಲ ವಾಸನೆ ಆಗ್ಯಾವು, ನನಗೂ ಬೇಕು. ಹೋಯ್ತಾಂಬಾರವ, ಹೋಗಿ ನಾಷ್ಟ ಪಷ್ಟ ಮಾಡ್ಕೊಂಡು ಹೋಗ, ಅಡಿಗೆ ಗಿಡಿಗೆ ಮಾಡ್ಕೊಂಡು ಕಟ್ಕೊಂಡು ಬಟ್ಟೆ ತೊಗೊಂಡು ಬಂದ್ಬಿಡು. ಹಾಂ ಹೋಗು ಹೋಗು, ಆಕಿಲೇ ಇರುವಳಕ್ಕೆ ಹೋಗು, ಈಗ ರಾತ್ರಿ ಕರ್ಕೊಂಡು ಹೋಗಂತಂತೆ. ಸರಿ ರೀ ಆತ್ರಿ.